ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕತೆ ಸ್ವಲ್ಪ ಲಾಂಗ್ ಆಗಿದೆ, ಆದಷ್ಟು ಶಾರ್ಟ್ ಆಗಿಡಕ್ಕೆ ಟ್ರೈ ಮಾಡ್ತೀನಿ. ಸೊ ಲೆಟ್ಸ್ ಗೋ. ಸೊ ನನ್ ಟ್ರಾಮಾ ಶುರು ಆಗಿದ್ದು ನನ್ ಸ್ಕೂಲಲ್ಲಿ ಇದ್ದಾಗ ಆಯ್ತಾ. ನಮ್ ಸ್ಕೂಲ್ ಟೀಚರ್ಸ್ ವರ್ ಲಿಟ್ರಲ್ ಬುಲೀಸ್ ಆಯ್ತಾ. ಐ ಡೋಂಟ್ ನೋ ಇವ್ರಿಗೆಲ್ಲ ಯಾರು ಸ್ಕೂಲ್ ಟೀಚರ್ಸ್ ಮಾಡ್ತಾರೆ ಅಂತಾನೆ ಗೊತ್ತಿಲ್ಲ ನನಗೆ ಸೀರಿಯಸ್ಲಿ. ಯಾಕಂದ್ರೆ ನಾವ್ ಎಷ್ಟು ಚಿಕ್ಕವರಾಗಿದ್ವಿ ಆಯ್ತಾ. ಲೈಕ್ ವಾಟ್ ಡಸ್ ಅ 40-50-year-old ಪರ್ಸನ್ ಹ್ಯಾವ್ ಅಗೇನ್ಸ್ಟ್ ಅ 13-14-year-old ಕಿಡ್? ಲೈಕ್ ಐ ಡೋಂಟ್ ಗೆಟ್ ಇಟ್. ಅಲ್ಲ, ಒಂದು 30-40 ವರ್ಷ ಆಗಿರೋ ಅವರಿಗೆ ಒಂದು 12-13 ವರ್ಷದ ಮಗು ಮೇಲೆ ಯಾಕಷ್ಟು ದ್ವೇಷ, ಯಾಕಷ್ಟು ಕೋಪ ಅಂತ ನನ್ಗೆ ಇನ್ನ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ನನಗ್ ಗೊತ್ತಿರೋ ಪ್ರಕಾರ ಒಬ್ರು ಟೀಚರ್ ಆಗಿದ್ರೆ ಅವ್ರಿಗೆ ಲೈಫ್ ಅಲ್ಲಿ ಮಕ್ಕಳನ್ನ ಸರಿಯಾಗಿ ದಾರಿಯಲ್ಲಿ ಗೈಡ್ ಮಾಡ್ಬೇಕು, ಹೇಗ್ ಅರ್ಥ ಮಾಡ್ಕೊಂಡು ಅವರಿಗೆ ಕರೆಕ್ಟ್ ಡೈರೆಕ್ಷನ್ ತೋರಿಸ್ಬೇಕು ಅಂತ ಇರ್ಬೇಕು. ಬಟ್ ನನ್ ಟೀಚರ್ಸ್ ಅದ್ ಯಾವ್ದೂ ಇರ್ಲಿಲ್ಲ. ನನ್ ಟೀಚರ್ಸ್ ಇದ್ದಿದ್ ಒಂದೇ ಒಂದು ಅಜೆಂಡಾ, ಡೈಲಿ ಇವ್ರಿಗೆ ಅಳಿಸ್ಬಿಟ್ಟು ಮನೆಗ್ ಕಳ್ಸ್ಬೇಕು ಅನ್ನೋದು ಅಷ್ಟೇ. ನನ್ ಸ್ಕೂಲ್ ಹೆಸರು ಫಾರ್ ಲೀಗಲ್ ರೀಸನ್ಸ್ ತಗೊಳ್ಳಲ್ಲ, ಬಟ್ ಐ ಟೆಲ್ ಯು ಮೈ ಟೀಚರ್ಸ್ ವರ್ ಲಿಟ್ರಲ್ ಬುಲೀಸ್. ಇದ್ ನಿಮ್ಗೂ ಆಗಿರ್ಬೋದು, ನನ್ಗೆ ಗೊತ್ತಿಲ್ಲ. ಚಿಕ್ಕವಳಿದ್ದಾಗ ಪರವಾಗಿರ್ಲಿಲ್ಲ, ಆದ್ರೆ ಟೀನೇಜ್, ಒನ್ಸ್ ಐ ಹಿಟ್ ಟೀನೇಜ್ ಎಷ್ಟು ಕಷ್ಟ ಆಯ್ತು ನನ್ಗೆ ಗೊತ್ತು. ಐ ಆಮ್ ಪ್ರಿಟಿ ಶ್ಯೂರ್ ಇದೇ ರೀತಿ ತುಂಬಾ ಜನಕ್ಕೆ ಆಗ್ತಾ ಇರುತ್ತೆ, ಬರೀ ನನ್ಗಾಗಿದೆ ಅಂತ ಅಲ್ಲ. ಬಟ್ ನಾನು ನಿಮ್ಗೆ ಸೀರೀಸ್ ಆಫ್ ಇನ್ಸಿಡೆಂಟ್ಸ್ ಹೇಳ್ತೀನಿ ಯಾಕೆ ನಾನು ಇವತ್ತು ಈ ರೀತಿ ಹಿಂಗಿದೀನಿ ಅಂತ. ಫಸ್ಟ್ ಇನ್ಸಿಡೆಂಟ್, ನಾನು 8th ಸ್ಟ್ಯಾಂಡರ್ಡ್ ಇದೆ. 8th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ನಮ್ಗೆ ಸ್ಕೂಲ್ ಟ್ರಿಪ್ ಕರ್ಕೊಂಡು ಹೋಗಿದ್ರು. ಹೋಗ್ಲೇಬಾರ್ದಿತ್ತು, ಯಾಕೆ ಹೋದೆ ಅಂತ ನನ್ಗಿನ್ನ ಗೊತ್ತಿಲ್ಲ. ಬಟ್ ಎನಿವೇ, ಸೊ ನಮ್ಗೆ ಸ್ಕೂಲ್ ಟ್ರಿಪ್ಗೆ ಯಾಣಾಗೆ ಅಂತ ಕರ್ಕೊಂಡು ಹೋದ್ರು ಆಯ್ತಾ. ಅವಾಗ ಸ್ಕೂಲ್ ಟ್ರಿಪ್ಸ್ ಎಲ್ಲ ಹೆಂಗಿರ್ತಾ ಇತ್ತು ಅಂದ್ರೆ ಬರೀ 8th ಸ್ಟ್ಯಾಂಡರ್ಡ್ ಮಕ್ಕಳಲ್ಲ, ಸೊ 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡ್ ಎಲ್ಲ ಮಕ್ಕಳನ್ನ ಅವ್ರು ಮರ್ಜ್ ಮಾಡಿ ಕರ್ಕೊಂಡು ಹೋಗೋರು. ಸೊ ಹಿಂಗಂತ ಸ್ಕೂಲ್ ಟ್ರಿಪ್ ಹೋಗಿದ್ರು. ಸ್ಕೂಲ್ ಟ್ರಿಪ್ ಹೋದಾಗ ಅಲ್ಲಿ ಯಾಣಲ್ಲಿ ನಡ್ಕೊಂಡು ಹೋಗ್ಬಿಟ್ಟು ಒಂದ್ ಕೇವ್ಸ್ ಹತ್ರ ಹೋಗ್ಬೇಕಿತ್ತು ನಾವು. ಲೈಕ್ ಓಕೆ ಹೋಮ್ ಅಂತ. ಸೊ ಅವಾಗ ನಮ್ನೆಲ್ಲ ಬಿಟ್ಬಿಟ್ಟಿದ್ರು. ಸೊ ಹಿಂದ್ಗಡೆ ಲಾಸ್ಟ್ ಅಲ್ಲಿ PT ಸರ್ ಒಬ್ರಿದ್ರು, ಮುಂದ್ಗಡೆ ನಮ್ಮ ವೈಸ್ ಪ್ರಿನ್ಸಿಪಲ್, ವೆರಿ ಗ್ರೇಟ್ ಪರ್ಸನ್. ನಾನು ಇವತ್ತು ಈ ರೀತಿ ಟ್ರಾಮಟೈಸ್ಡ್ ಆಗಿರೋದಕ್ಕೆ 80% ಅವರೇ ಕಾರಣ ಅಂತ ನಾನು ಹೇಳ್ಬಿಡ್ಬೋದು. ಸೊ ನಮ್ ಮುಂದೆ ಎಲ್ಲಾರ್ಕಿಂತ ಲೈನ್ ಅಲ್ಲಿ ಮುಂದೆ ವೈಸ್ ಪ್ರಿನ್ಸಿಪಲ್ ಇದ್ರು, ಹಿಂದ್ಗಡೆ PT ಸರ್ ಇದ್ರು ಆಯ್ತಾ. ಸೊ ನಾವೆಲ್ಲ ನಡ್ಕೊಂಡು ಹೋಗ್ತಾ ಇದ್ವಿ. ಅವಾಗ ನನ್ ಕ್ಲಾಸ್ ಅಲ್ಲಿ ಒಬ್ಬ ಹುಡುಗ ಇದ್ದ, ಅವ್ನಿಗೆ ನನ್ ಮೇಲೆ ಕ್ರಶ್ ಆಗಿತ್ತು. ಐ ವಾಸ್ ಲೈಕ್ ಓಕೆ ಫೈನ್ ವಾಟ್ ಎವರ್. ನಾವೆಲ್ಲ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಆ ಹುಡುಗ ಮತ್ತೆ ಅವ್ನ ಫ್ರೆಂಡ್ಸ್ ನಮ್ ಹಿಂದೆನೆ ಬರ್ತಾ ಇದ್ರು. ನಾನು ಮತ್ತೆ ನನ್ ಬೆಸ್ಟ್ ಫ್ರೆಂಡ್ ಇದ್ಲು, ನಾವಿಬ್ರು ನಡ್ಕೊಂಡು ಹೋಗ್ತಾ ಇದ್ದೆ, ನಮ್ ಹಿಂದೆನೆ ಅವ್ನು ಬರ್ತಾ ಇದ್ದ ಆಯ್ತಾ. ನಾವೆಲ್ಲ ನೋಟಿಸ್ ಮಾಡ್ತಾ ಇದ್ವಿ. ಆಬ್ವಿಯಸ್ಲಿ ನಾನು ರಿಯಾಕ್ಟ್ ಮಾಡಿಲ್ಲ, ಬಟ್ ನಾನು ನನ್ನ ಫ್ರೆಂಡ್ ಇವ್ನು ಹಿಂದೆ ಬರ್ತಾ ಇದ್ದಾನೆ ಹಂಗೆ ಹಿಂಗೆ ಅಂತ ಫುಲ್ ಮಾತಾಡ್ಕೊಳ್ತಾ ಇದ್ವಿ ಆಯ್ತಾ. ಟ್ರಿಪ್ ಮುಗಿಸ್ಕೊಂಡಾದ್ಮೇಲೆ ಒಂದಿನ ಲೀವ್ ಏನೋ ಕೊಟ್ರು ರೆಸ್ಟ್ ಮಾಡಕ್ಕೆ. ಆ ರೆಸ್ಟ್ ಪೀರಿಯಡ್ ಆದ್ಮೇಲೆ ನೆಕ್ಸ್ಟ್ ಡೇ ಸ್ಕೂಲ್ಗೆ ಹೋದ್ರೆ ನನ್ ವೈಸ್ ಪ್ರಿನ್ಸಿಪಲ್ ಮತ್ತೆ ಇನ್ನೊಬ್ರು ಇಂಗ್ಲಿಷ್ ಟೀಚರ್ ಇದ್ರು. ಶಿ ವಾಸ್ ದ ವರ್ಸ್ಟ್ ಆಫ್ ಆಲ್ ಆಯ್ತಾ. ಎಲ್ಲ ನಿಮ್ಗೆ ಇನ್ಸಿಡೆಂಟ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ, ನಿಮ್ಗೆ ಗೊತ್ತಾಗತ್ತೆ ಯಾಕೆ ಅಂತ. ಸೊ ನನ್ ವೈಸ್ ಪ್ರಿನ್ಸಿಪಲ್ ಮತ್ತೆ ಇಂಗ್ಲಿಷ್ ಟೀಚರ್ ಒಬ್ರು ಇದ್ರು, ಅವ್ರು ನಮ್ಗೆ ಸ್ಟಾಫ್ ರೂಮ್ ಕರೆದ್ರು ಆಯ್ತಾ. ಸೊ ನನ್ನನ್ನ ನನ್ ಬೆಸ್ಟ್ ಫ್ರೆಂಡ್ ನ ಸ್ಟಾಫ್ ರೂಮ್ ಗೆ ಕರೀತಾರೆ. ಕರೆದ್ಬಿಟ್ಟು ಯು ಹ್ಯಾವ್ ನೋ ಐಡಿಯಾ ದ ಥಿಂಗ್ಸ್ ದಟ್ ಶಿ ಸೆಡ್ ಟು ಅ 13-year-old. ನನ್ಗೆ ಇವಾಗ ಯೋಚನೆ ಮಾಡ್ತಾ ಇದ್ರೆ ಇದನ್ನೆಲ್ಲ ನಾನು ಅದ್ ಹೆಂಗ್ ಕೇಳಿಸ್ಕೊಂಡೆ, ಹೆಂಗ್ ತಗೊಂಡೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು. ಸೊ ಬೇಸಿಕ್ಲಿ ಅವ್ರು ನಮ್ಗೆ ಸ್ಟಾಫ್ ರೂಮ್ ಕರೆದ್ರು. ನಾವ್ ಅಲ್ಲಿ ಹೋಗಿ ನಿಂತ್ಕೊಂಡ್ವಿ. ನಿಂತ್ಕೊಂಡ ತಕ್ಷಣ ಡೋರ್ ಎಲ್ಲ ಮುಚ್ಚಿಬಿಟ್ರು, ಎಲ್ಲಾ ಬೇರೆಯವ್ರನ್ನೆಲ್ಲ ಆಚೆ ಕಳ್ಸಿಬಿಟ್ರು. ಸೊ ಅಲ್ಲಿ ನನ್ ಕ್ಲಾಸ್ ಟೀಚರ್ ಇದ್ರು, ವೈಸ್ ಪ್ರಿನ್ಸಿಪಲ್ ಇದ್ರು, ಇಂಗ್ಲಿಷ್ ಟೀಚರ್ ಇದ್ರು, ಇನ್ನ ಎರಡು ಡಿಪಾರ್ಟ್ಮೆಂಟ್ ಹೆಡ್ ಗಳ ತರ ಕೂತಿದ್ದಾರೆ. ನಾವಿಬ್ರು ಸ್ಟೂಡೆಂಟ್ಸ್ ಅಲ್ಲಿ ನಿಂತ್ಕೊಂಡಿದ್ದೀವಿ. ದಿಶಾ, ಡು ಯು ನೋ ವಾಟ್ ಯು ಹ್ಯಾವ್ ಡನ್ ಅಂದ್ರು. ನಾನ್ ಫುಲ್ ಹೆದರ್ಕೊಂಡ್ಬಿಟ್ಟೆ. ಐ ವಾಸ್ ಲೈಕ್ ವಾಟ್, ನಾನ್ ಏನ್ ಮಾಡ್ದೆ, ಏನಾದ್ರು ಆಯ್ತಾ, ಎಕ್ಸಾಮ್ ಅಲ್ಲಿ ಕಾಪಿ ಮಾಡಿದಿನ, ಹೋಮ್ ವರ್ಕ್ ಮಾಡಿಲ್ವಾ, ಏನಾಗಿದೆ ಅಂತ ಫುಲ್ ತಲೆಯಲ್ಲಿ ಓಡ್ತಾ ಇದೆ ಆಯ್ತಾ. ಶಿ ವಾಸ್ ಲೈಕ್, ದಿಶಾ ಯು ಆರ್ ಡಿಸ್ಟ್ರಾಕ್ಟಿಂಗ್ ಬಾಯ್ಸ್. ಐ ವಾಸ್ ಲೈಕ್ ವಿತ್ ವಾಟ್ ಹ್ಯಾವ್ ಐ ಡನ್, ನಾನ್ ಏನ್ ಮಾಡಿದೀನಿ ಓಕೆನಾ. ಐ ವಾಸ್ ಲೈಕ್ ವಾಟ್ ಮ್ಯಾಮ್. ಶಿ ಲೈಕ್, ದಿಶಾ ಯು ಆರ್ ಡಿಸ್ಟ್ರಾಕ್ಟಿಂಗ್ ಬಾಯ್ಸ್ ವಿತ್ ಯುವರ್ ಬ್ಯೂಟಿ. ಐ ಆಮ್ ಲೈಕ್ ಡೂಡ್ ವಾಟ್ ಆರ್ ಯು ಸೇಯಿಂಗ್. ನಾನ್ 8th ಸ್ಟ್ಯಾಂಡರ್ಡ್ ಅಲ್ಲಿ ನಾನು ಹೆಂಗಿದ್ದೆ ಗೊತ್ತಾ, ನೀವು ನೋಡಿದ್ರೆ ನನ್ಗೆ ಯಾವ್ದಾದ್ರು ಫೋಟೋ ಸಿಕ್ಕಿದ್ರೆ ಹಾಕ್ತೀನಿ. ನೀವು 8th ಸ್ಟ್ಯಾಂಡರ್ಡ್ ನನ್ನ ನೋಡಿದ್ರೆ ನೀವು ದಿಶಾ ಯು ಆರ್ ಡಿಸ್ಟ್ರಾಕ್ಟಿಂಗ್ ಬಾಯ್ಸ್ ವಿತ್ ಯುವರ್ ಬ್ಯೂಟಿ ಅಂತ ಹೇಳಿದ್ರೆ ನಗಕ್ ಶುರು ಮಾಡ್ತೀರಾ ಆಯ್ತಾ. ಲಿಟ್ರಲಿ ಐ ವಾಸ್ ಲೈಕ್ ವಾಟ್ ಇಸ್ ಶಿ ಸೇಯಿಂಗ್. ನನ್ ಫುಲ್ ಡೊಗ್ಗನ್ ಬಿಡ್ತು ಆಯ್ತಾ. ನಾನ್ ಇವಾಗ ಓಕೆ ಏನಾಗಿದೆ ಏನ್ ಗೊತ್ತಿಲ್ಲ, ಫುಲ್ ನಡಕ್ತಾ ಇದೀನಿ, ನಂಗೆ ನಿಜ ಗೊತ್ತಿಲ್ಲ ಈ ಸ್ಟೇಟ್ಮೆಂಟ್ ಎಲ್ಲಿಂದ ಬರ್ತದೆ, ಹೇಗ್ ಬರ್ತಾ ಇದೆ ಅಂತ ಓಕೆನಾ. ಸೊ ಐ ವಾಸ್ ಲೈಕ್ ಮ್ಯಾಮ್ ಐ ಡೋಂಟ್ ನೋ ವಾಟ್ ಯು ಆರ್ ಟಾಕಿಂಗ್ ಅಬೌಟ್. ಅವಾಗ ವೈಸ್ ಪ್ರಿನ್ಸಿಪಲ್ ಏನ್ ಹೇಳಿದ್ರು ಗೊತ್ತಾ, ವಿ ಹ್ಯಾವ್ ಆಲ್ಸೋ ಪಾಸ್ ದಿಸ್ ಸ್ಟೇಜ್ ಅಂಡ್ ಕಮ್ಮ, ವಿ ನೋ ವಾಟ್ ಯು ಡೂ, ವಿ ನೋ ಎವ್ರಿಥಿಂಗ್ ಅಬೌಟ್ ವಾಟ್ ಯು ಆರ್ ಡೂಯಿಂಗ್ ಅಂತ. ಐ ಆಮ್ ಲೈಕ್ ನನ್ಗೆ ಗೊತ್ತಿಲ್ಲ ನೀವ್ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೀರಾ, ಏನ್ ವಿಷಯ ಬಗ್ಗೆ ಮಾತಾಡ್ತಾ ಇದೀರಾ, ನನ್ಗೆ ಗೊತ್ತಿಲ್ಲ, ಅದ್ ನಿಮಗ್ ಹೆಂಗ್ ಗೊತ್ತಾಗುತ್ತೆ ಓಕೆನಾ. ಸೊ ನಾನು ಇವಾಗ ಸ್ವಲ್ಪ ಕ್ಲಾರಿಟಿ ಬೇಕಲ್ಲ, ಏನು ಇದು ಅಂತ ಗೊತ್ತಾಗ್ಬೇಕಲ್ಲ. ನಾನು ಅದಕ್ಕೆ ಮ್ಯಾಮ್ ಸೀರಿಯಸ್ಲಿ ಡೋಂಟ್ ನೋ ವಾಟ್ ಐ ಹ್ಯಾವ್ ಡನ್, ಕ್ಯಾನ್ ಯು ಪ್ಲೀಸ್ ಟೆಲ್ ಮಿ ಅಂತ ಕೇಳ್ದೆ ಆಯ್ತಾ. ಶಿ ವಾಸ್ ಲೈಕ್, ಹೌ ಕ್ಯಾನ್ ಯು ಟಾಕ್ ಬ್ಯಾಕ್ ಲೈಕ್ ದಿಸ್, ಇಸ್ ದಿಸ್ ವಾಟ್ ಯುವರ್ ಪೇರೆಂಟ್ಸ್ ಹ್ಯಾವ್ ಟಾಟ್.
ಗುರು ನನಗ್ ಗೊತ್ತಿಲ್ಲ ನಾನು ಏನ್ ಮಾಡಿದೀನಿ ಅಂತ, ಏನಾಗ ಕರೆದ್ಬಿಟ್ಟು ಹಿಂಗೆಲ್ಲಾ ನೀವ್ ನಂಗೆ ಮಾತಾಡ್ತಾ ಇದೀರಾ ಅಂತಾನು ನನಗ್ ಗೊತ್ತಿಲ್ಲ ಆಯ್ತಾ. ಆಮೇಲೆ ಸ್ವಲ್ಪ ಹೊತ್ತು ಆದ್ಮೇಲೆ ಫುಲ್ ಸ್ವಲ್ಪ ಎಲ್ಲ ಬೈದ್ರು, ಅದು ಇದು ಹಂಗೆಲ್ಲ ಹೇಳಿದ್ರು. ಬೇಸಿಕ್ಲಿ ಏನಂದ್ರು, ಟ್ರಿಪ್ ಅಲ್ಲಿ ಆ ಹುಡ್ಗ ಯಾವ್ದೋ ಹುಡ್ಗಗ್ ನನ್ ಮೇಲೆ ಕ್ರಶ್ ಆಗುತ್ತಲ್ವಾ, ಅವ್ನ್ ನನ್ ಹಿಂದೆ ಬರ್ತಾ ಇದ್ದ, ಅದನ್ನ ಇವ್ರು ನೋಟಿಸ್ ಮಾಡ್ಬಿಟ್ಟು ಅದಕ್ಕೆ ನನಗ್ ಕರೆದಿದ್ದಾರೆ. ಬಟ್ ಆಕ್ಯುಸೇಷನ್ಸ್ ಅಲ್ಲೇ ನಿಲ್ಲಲ್ಲ. ಆಕ್ಯುಸೇಷನ್ ಯಾವ ಎಕ್ಸ್ಟೆಂಟ್ ಗೆ ಅಂದ್ರೆ, ನೀನ್ ಅವ್ನ ಜೊತೆ ಮೊಬೈಲ್ ಅಲ್ಲಿ ಚಾಟ್ ಮಾಡಿ ಫ್ಲೋಟ್ ಮಾಡ್ತಾ ಇದ್ಯಾ, ಅವ್ನ್ ಮಾರ್ಕ್ಸ್ ಕಮ್ಮಿ ಬರ್ತಾ ಇದೆ, ಇದೆಲ್ಲ ನಿನ್ನಿಂದಾನೇ ಆಗ್ತಾ ಇರೋದು ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿದ್ರು. ಗೈಸ್, ಐ ಡಿಡ್ ನಾಟ್ ಹ್ಯಾವ್ ಅ ಫೋನ್ ಅಟ್ ದಟ್ ಪಾಯಿಂಟ್. ನನ್ನ ಹತ್ರ ಫೋನ್ ಇರ್ಲಿಲ್ಲ. ನಾನು 8th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದೆ. ನಂಗೆ ಫೋನ್ ಸಿಕ್ಕಿರೋದೇ 12th ಸ್ಟ್ಯಾಂಡರ್ಡ್ ಅಲ್ಲಿ, ಅದು ನಮ್ಮ ಅಪ್ಪಂದು ಸೆಕೆಂಡ್ ಹ್ಯಾಂಡ್ ಬಟನ್ ಫೋನ್ ಆಯ್ತಾ. ನನ್ನ ಹತ್ರ ಫೋನೇ ಇರ್ಲಿಲ್ಲ. ಶಿ ವಾಸ್ ಲೈಕ್, ಇಲ್ಲ ನೀನ್ ಅವ್ನ ಜೊತೆ ಚಾಟ್ ಮಾಡ್ತಾ ಇದೀಯ, ನನಗೆ ಗೊತ್ತು, ನೀವೆಲ್ಲ ಏನ್ ಮಾಡ್ತಾ ಇದೀರಾ ಅಂತ, ಇಲ್ಲಿ ಓದಕ್ ಬರ್ತಾ ಇದೀರಾ, ಏನಕ್ ಬರ್ತಾ ಇದೀರಾ, ಹಂಗೆ ಹಿಂಗೆ ಅಂತೆಲ್ಲ ಫುಲ್ ಬಯಕ್ ಸ್ಟಾರ್ಟ್ ಮಾಡ್ಬಿಟ್ರು. ನಾನ್ ಫುಲ್ ಗೊಳೋ ಅಂತ ಅಳಕ್ ಶುರು ಮಾಡ್ದೆ ಆಯ್ತಾ. ನನ್ ತಲೆಯಲ್ಲಿ ಏನ್ ಓಡ್ತಾ ಇದ್ದು ಅಂದ್ರೆ, ಎಕ್ಸಾಕ್ಟ್ಲಿ ಅವ್ರು ಹೇಳಿದ್ ನನ್ ತಲೆಯಲ್ಲಿ ಓಡ್ತಾ ಇತ್ತು ಆಯ್ತಾ. ಐ ವಾಸ್ ಲೈಕ್, ಅವ್ನು ನಂದೇ ತಪ್ಪಾಗಿರ್ಬೇಕು, ಅವ್ನು ನನ್ ಹಿಂದೆ ಬಂದಿದ್ದಾನೆ ಅಂದ್ರೆ ನಾನೇನೋ ಮಾಡಿರ್ಬೇಕು, ಅದಕ್ಕೆ ಅವ್ನು ನನ್ ಹಿಂದೆ ಬಿದ್ದಿದ್ದಾನೆ, ತಪ್ಪು ನಂದೇ ಅಂತ ನಾನು ಅನ್ಕೊಳಕ್ ಶುರು ಮಾಡ್ಕೊಂಡೆ. ಇದು ನಮ್ಮ ಇಂಡಿಯನ್ ಎಜುಕೇಶನ್ ಸಿಸ್ಟಮ್. ನಾನ್ ನನ್ ಪಾಡಿಗೆ ನಡ್ಕೊಂಡು ಹೋಗ್ತಾ ಇದ್ದೆ, ಅವ್ನ್ಗೆ ಯಾವಾಗೂ ನನ್ ಮೇಲೆ ಕ್ರಶ್ ಇದೆ ಅಂತ ಅವ್ನು ನನ್ ಹಿಂದೆ ಬಂದ ಅಂತ ಹೇಳ್ಬಿಟ್ಟು ನನ್ ತಲೆ ಮೇಲೆ ಎತ್ತಾಕೋದು. ನೀನ್ ಮಾಡಿದಕ್ಕೆ ನನಗೆ ಅವ್ನ ಕ್ಲಾಸ್ಮೇಟ್ ಆಗಿರೋದ್ ಬಿಟ್ರೆ ಬೇರೆ ಏನೋ ಅವ್ನ ಬಗ್ಗೆ ಗೊತ್ತಿರ್ಲಿಲ್ಲ. ಯಾರಾದ್ರೂ ಹುಡುಗ ಒಂದ್ ಹುಡುಗಿ ಹಿಂದೆ ಬಿದ್ರೆ ಅವಳೇ ಏನೋ ಮಾಡಿರ್ಬೇಕು, ಅದಕ್ಕೆ ಹಿಂದೆ ಬಿದ್ದ ಅಂತ ಹೇಳೋದೆಲ್ಲ ಸ್ಕೂಲಲ್ಲೇ ಈ ತರ ನಮ್ ತಲೆಯಲ್ಲಿ ತುಂಬ್ತಾರೆ ಅವರು. ಐ ವಾಸ್ ರೆಡಿ ಟು ಟೇಕ್ ಫುಲ್ ಬ್ಲೇಮ್ ಆನ್ ಮೈ ಸೆಲ್ಫ್. ನನ್ನಿಂದಾನೇ ಇದು ತಪ್ಪಾಗಿರೋದು ಅಂತ. ಅಲ್ಲ, ನಾನ್ ನನ್ ಪಾಡಿಗೆ ನಡ್ಕೊಂಡು ಹೋಗ್ತಾ ಇದ್ದೆ ನನ್ ಫ್ರೆಂಡ್ ಜೊತೆ. ಅವನಿಗೆ ಯಾವನ್ಗೋ ಕ್ರಶ್ ಆಗ್ಬಿಟ್ಟು ಅವ್ನ್ ಯಾವನು ನನ್ ಹಿಂದೆ ಬಿದ್ದ ಅಂತ ಹೇಳ್ಬಿಟ್ಟು ನನ್ನನ್ನ ಕರ್ಬಿಟ್ಟು ಸ್ಟಾಫ್ ರೂಮ್ ಅಲ್ಲಿ ಬೈತಾ ಇದಾರೆ. ಆ ಹುಡುಗರ್ಗೆ ಒಂದ್ ಮಾತು ಹೇಳಿಲ್ಲ. ಫುಲ್ ಬ್ಲೇಮ್ ನನ್ ಮೇಲೆ. ನಾನು ಫುಲ್ ಸ್ವೀಕರಿಸ್ತಾ ಇದ್ದೀನ, ಪರವಾಗಿಲ್ಲ ನಂದೇ ತಪ್ಪು, ಹೇಳಿ ಕೊಡಿ ನಾನೇ ಕೇಳಿಸ್ಕೊಳ್ತೀನಿ ಅಂತ ಹೇಳಾದ್ಮೇಲೆ ಶಿ ವಾಸ್ ಲೈಕ್, ಓಕೆ ನಿಮ್ಮ ಅಮ್ಮ ಅಪ್ಪನ ಕರ್ಕೊಂಡ್ ಬಾ, ನಾವ್ ಮಾತಾಡ್ಬೇಕು ಅಂತ. ನಾನ್ ಫುಲ್ ಭಯ. ಓಕೆ, ಅಲ್ಲಿವರೆಗೂ ನನ್ನ ಸ್ಕೂಲ್ ಅಲ್ಲಿ ನಮ್ಮ ಅಮ್ಮ ಅಪ್ಪ ಬಂದಿರೋದು ಬರೀ ಪೇರೆಂಟ್ ಟೀಚರ್ ಮೀಟಿಂಗ್. ಐ ವಾಸ್ ಡಿಸೆಂಟ್ರೆಸ್ಟ್ ಗುಡ್ ಸ್ಟೂಡೆಂಟ್. ಆದ್ರೆ ಕಂಪ್ಲೇಂಟ್ಸ್ ಅಂತೂ ಏನೋ ಇರ್ತಾ ಇರಲಿಲ್ಲ. ಚಿಲ್ ಆಗಿದೆ. ನನ್ ಪಾಡಿಗೆ ನಾನು ಸ್ಕೂಲ್ಗೆ ಹೋಗಿ ಓದಿ ಆಟ ಆಡಿ ಅಸೈನ್ಮೆಂಟ್ ಮುಗಿಸ್ಕೊಂಡು ಕಲರ್ ಪೆನ್ ಯೂಸ್ ಮಾಡಿ ಮನೆಗ್ ಬಂದು ಒಳ್ಳೆ ಹುಡುಗಿ ತರ ನಾನು ಕುತ್ಕೊಂಡು ನನ್ ಕೆಲಸ ಮಾಡ್ತಾ ಇದ್ದೆ. ಓಕೆನಾ. ಕಾಲ್ ಯುವರ್ ಪೇರೆಂಟ್ಸ್ ಅಂದ್ರು. ನನಗೆ ಫುಲ್ ಭಯ. ಏನ್ ಗುರು, ಯಾಕೆ ಹಿಂಗೆಲ್ಲ ಆಗ್ತಾ ಇದೆ ನನಗೆ. ಆ 13 year old ದಿಶಾಗೆ ಏನು ಅರ್ಥನೇ ಆಗ್ತಾ ಇರಲಿಲ್ಲ, ಏನು ತಲೆಗೆ ಹೋಗ್ತಾ ಇರಲಿಲ್ಲ. ವಾಟ್ಸ್ ಹ್ಯಾಪ್ನಿಂಗ್, ವೈ ಇಸ್ ದಿಸ್ ಹ್ಯಾಪ್ನಿಂಗ್, ಔಟ್ ಆಫ್ ನೋವೇರ್, ಔಟ್ ಆಫ್ ದ ಬ್ಲೂ ಹಿಂಗ್ ಕರೆದು ಬಿಟ್ಟು ನನಗ್ ಬೈತಾ ಇದಾರೆ. ಯಾವ ವಿಷಯಕ್ಕೆ ಅಂತ ನನ್ಗೆ ಗೊತ್ತಿಲ್ಲ. ಅವ್ರ ವಿಷಯ ಹೇಳ್ಮೇಲೆ ತಪ್ಪು ನಂದೇ ಆಗಿರ್ಬೋದು ಅಂತ ನಾನೇ ಯೋಚನೆ ಮಾಡ್ತಾ ಇದ್ದೆ. ನಾನು ಆ ಹುಡುಗ ಜೊತೆ ಮಾತು ಆಡಿರ್ಲಿಲ್ಲ. ಅವ್ನ್ ಬರೀ ನನ್ ಕ್ಲಾಸ್ಮೇಟ್ ಅಂತ ನನಗೆ ಗೊತ್ತಿತ್ತು ಅಷ್ಟೇ. ಟ್ರಿಪ್ ಅಲ್ಲಿ ಹೋದಾಗ ಗೊತ್ತಾಯ್ತು, ಓ ಇವನಿಗೆ ನನ್ ಮೇಲೆ ಕ್ರಶ್ ಇದೆ, ಯಾಕಂದ್ರೆ ಅವನೇ ನನ್ ಹಿಂದೆ ಬರ್ತಾ ಇದ್ದ. ಓಕೆ, ದಿಸ್ ವಾಸ್ ಮೈ ಸ್ಟೋರಿ. ಆದ್ರೂ ಐ ವಾಸ್ ರೆಡಿ ಟು ಟೇಕ್ ದ ಬ್ಲೇಮ್. ಅದಾದ್ಮೇಲೆ ಅಮ್ಮ ಅಪ್ಪ ಬಂದ್ರು. ನನ್ ಕ್ಲಾಸ್ ಟೀಚರ್ ಇದ್ರು. ಮೈ ಕ್ಲಾಸ್ ಟೀಚರ್ ವಾಸ್ ಆಕ್ಚುಲಿ ಅ ಗುಡ್ ಪರ್ಸನ್ ಆಯ್ತಾ. AR ಸರ್ ಅಂತ, ಶಾರ್ಟ್ ಔಟ್ ಟು AR ಸರ್. ಸೊ ಹಿ ವಾಸ್ ಅ ಗುಡ್ ಪರ್ಸನ್. ನನ್ ಕ್ಲಾಸ್ ಟೀಚರ್ ಕರೆದ್ಬಿಟ್ಟು ನಮ್ಮ ಅಮ್ಮ ಅಪ್ಪನ ಕೂರ್ಸ್ಕೊಂಡು ಫಸ್ಟ್ ವೈಸ್ ಪ್ರಿನ್ಸಿಪಲ್ ಜೊತೆ ಒಂದ್ ರೌಂಡ್ ಆಯ್ತು. ಏನೇನೋ ಮಾತುಕತೆಗಳೆಲ್ಲ ಆಯ್ತು. ನಮ್ಮ ಅಮ್ಮನೂ ಫುಲ್ ಶಾಕ್, ಇದೆ ಏನಾಗ್ತದೆ ಏನ್ ನಡೀತಾ ಇದೆ ಅಂತ ಅಮ್ಮಗೂ ಅರ್ಥ ಆಗಿಲ್ಲ. ಅದಾದ್ಮೇಲೆ ಕ್ಲಾಸ್ ಟೀಚರ್ ಜೊತೆ ಸಪರೇಟ್ ಆಗಿ ಮಾತಾಡಕ್ ಬಂದ್ರು. ಅವಾಗ AR ಸರ್ಗೆ ವಿಷಯ ಏನಂತ ಗೊತ್ತಿರಲಿಲ್ಲ, ಯಾಕಂದ್ರೆ ಅವರು ಟ್ರಿಪ್ ಬಂದಿರಲಿಲ್ಲ ಆಯ್ತಾ. ಬಟ್ ಅವ್ರು ನೋಡಿದ್ರು ಹಿಂಗ್ ಆಗಿದೆ ಅಂತ. ಹಿ ಗೇವ್ ಅ ಪ್ರಿಟಿ ಅನ್ಬಯಸ್ಡ್ ಸ್ಟೇಟ್ಮೆಂಟ್ ಆಯ್ತಾ. ಅವ್ರು ಏನ್ ಹೇಳಿದ್ರು ಅಂದ್ರೆ, ಪರವಾಗಿಲ್ಲ, ಈ ತರ ಟೀನೇಜರ್ಸ್ ಇದ್ದಾಗ ಎಲ್ರಿಗೂ ಆಗುತ್ತೆ, ಇಟ್ಸ್ ಜಸ್ಟ್ ಇನ್ಫ್ಯಾಚುಯೇಷನ್, ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿದ್ರು. ನನ್ನ ಅಮ್ಮ ಅಪ್ಪ ನಂಬಿಟ್ಟಿದ್ದಾರೆ. ನಾನು ಈ ಹುಡುಗ ಜೊತೆ ಮಾತಾಡ್ಕೊಂಡು ಫ್ಲರ್ಟ್ ಮಾಡ್ಕೊಂಡು ಓಡಾಡ್ತಾ ಇದೀನಿ, ಏನೇನೋ ಮಾಡ್ತಾ ಇದೀನಿ, ಓದ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ ಅಂತ ನಮ್ಮ ಅಮ್ಮ ಅಪ್ಪ ನನ್ನ ಟೀಚರ್ಸ್ ನಂಬಿಟ್ಟಿದ್ದಾರೆ ಆಯ್ತಾ. ನಮ್ಮ ಅಪ್ಪ ನನ್ನ ಕ್ಲಾಸ್ ಟೀಚರ್ ಕೈ ಇಟ್ಕೊಂಡ್ಬಿಟ್ಟು ಅಳಕ್ ಶುರು ಮಾಡ್ಬಿಟ್ರು. ನಾನು ಅಲ್ಲಿ ಹಿಂದೆ ಕುತ್ಕೊಂಡು ನೋಡ್ತಾ ಇದ್ದೀನಿ. ಓಕೆ, ಮೈ ಡ್ಯಾಡ್ ಇಸ್ ಲಿಟರಲಿ ಕ್ರೈಂಗ್. ದಟ್ ವಾಸ್ ದ ಸೆಕೆಂಡ್ ಟೈಮ್ ಐ ಸೀನ್ ಮೈ ಡ್ಯಾಡ್ ಕ್ರೈ ಆಯ್ತಾ. ನನ್ನ ಕ್ಲಾಸ್ ಟೀಚರ್ ಕೈ ಇಟ್ಕೊಂಡ್ಬಿಟ್ಟು ಅಳ್ತಾ ಇದ್ದಾರೆ. ಹಿ ಇಸ್ ಲೈಕ್, ಐ ವಾಂಟ್ ಮೈ ಡಾಟರ್ ಬ್ಯಾಕ್. ವಾಟ್ ಇಸ್ ಹ್ಯಾಪನಿಂಗ್. ನಾನು ಫುಲ್ ಅಳಕ್ ಶುರು ಮಾಡಿದೆ. ನನಗೆ ಅರ್ಥ ಆಗ್ತಾ ಇಲ್ಲ ಏನಾಗ್ತಾ ಇದೆ, ಯಾಕೆ, ವಾಟ್ ಯು ಮೀನ್ ಐ ವಾಂಟ್ ಮೈ ಡಾಟರ್ ಬ್ಯಾಕ್, ಐ ಹ್ಯಾವ್ ನಾಟ್ ಗಾನ್, ನಾನು ಇಲ್ಲೇ ಇದ್ದೀನಿ. ಲೈಕ್ ಅವಾಗ ನಾನು ಡಿಸೈಡ್ ಆಗೋಗ್ಬಿಟ್ಟೆ, ನಾನು ನಮ್ಮ ಅಮ್ಮ ಅಪ್ಪಗಂತೂ ಅಳ್ಸೋಕ್ ಸೀನೇ ಇಲ್ಲ. ಅದು ಸ್ಕೂಲ್ಗೆ ಕರ್ಸ್ಬಿಟ್ಟು ನಮ್ಮ ಅಮ್ಮ ಅಪ್ಪಗ್ ಹೇಳಿ ಅಳ್ಸೋತಾರಂತೂ ನಾನು ಯಾವತ್ತೂ ಮಾಡೋದೇ ಇಲ್ಲ ಅಂತ ನಾನು ಡಿಸೈಡ್ ಆಗೋಗ್ಬಿಟ್ಟಿದೆ ಆಯ್ತಾ. ಈ ತರ ಎಲ್ಲ ಇನ್ಸಿಡೆಂಟ್ಸ್ ಆಗಕ್ ಶುರು ಆಯ್ತು. ಬರೀ ನನ್ ಜೊತೆ ಎಲ್ಲ ಕೆಲವ್ರು ಹುಡುಗಿರಿದ್ರು, ಎಲ್ರಿಗೂ ಇದೇ ತರ ಫುಲ್ ಟಾರ್ಗೆಟ್ ಮಾಡಿ 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 ಏನೇನೋ ಹೇಳಿ ಅವ್ರಿಗೆ ಅಳ್ಸ್ಬಿಟ್ಟು ಮನೆಗೆ ಕಳ್ಸೋ ಕೆಲಸ ಈ ಟೀಚರ್ಸ್ದು ಆಗಿತ್ತು. ಓಕೆ, ಅದಾದ್ಮೇಲೆ ಇನ್ನೊಬ್ರು ಟೀಚರ್ ಇದ್ರು, ಒನ್ ಆಫ್ ಮೈ ಫೇವರೇಟ್ ಟೀಚರ್ಸ್. ಇವರು ಕೂಡ ಪಾಂಡೆ ಸರ್. ಓಕೆ, ಬೆಸ್ಟ್ ಮ್ಯಾಥ್ಸ್ ಟೀಚರ್ ಆಗಿದ್ರು. ಹಿ ವಾಸ್ ಸೋ ಪ್ರೋಗ್ರೆಸಿವ್. ಅಂದ್ರೆ ಸ್ಟಾಫ್ ರೂಮ್ ಅಲ್ಲಿ ಆಬ್ವಿಯಸ್ಲಿ ಇವರೆಲ್ಲ ಸ್ಟೂಡೆಂಟ್ಸ್ ಬಗ್ಗೆ ಮಾತಾಡ್ಕೊಳ್ತಾರಲ್ಲ, ಹಿಂಗಾಯ್ತು ಹಂಗಾಯ್ತು ಅಂತ. ಸೊ ಈ ತರ ಇನ್ಸಿಡೆಂಟ್ಸ್ ಯಾವಾಗಾದ್ರೂ ಯಾರಿಗಾದ್ರೂ ನಮ್ ಕ್ಲಾಸ್ ಅಲ್ಲಿ ನಡೀತಾ ಇದ್ದಾಗ, ಅದು ಬರೀ ಹುಡುಗಿರ್ಗೆ, ಪ್ಲೀಸ್ ಮಾರ್ಕ್ ದಿಸ್, ನೋಟ್ ದಿಸ್, ಯಾವ ಹುಡ್ಗನ್ಗೂ ಕರೆದ್ಬಿಟ್ಟು ಈ ತರ ಬೈದ್ಬಿಟ್ಟು ಅವ್ರ ಪೇರೆಂಟ್ಸ್ ಗೆ ಕರ್ಸ್ಬಿಟ್ಟು ಮಾಡ್ಸೇ ಇಲ್ಲ. ಆತರ ಆಗಿರೋದು ಬರೀ ಯಾವಾಗ ಅಂದ್ರೆ ಅವ್ರು ಫುಲ್ PT ಪೀರಿಯಡ್ ಅಲ್ಲಿ ಎಲ್ಲೋ ಓಡ್ಬಿಟ್ಟು ಬಿದ್ಬಿಟ್ಟು ಯಾರಿಗೋ ಹೊಡೆದ್ಬಿಟ್ಟು ಆತರ ಮಾಡ್ದಾಗ ಮಾತ್ರ ಮಾಡ್ತಾ ಇದ್ರು. ಬಟ್
ಗರ್ಲ್ಸ್ಗೆ ಎಕ್ಸ್ಕ್ಲೂಸಿವ್ಲಿ ಒಂದ್ ಹುಡುಗನ್ ವಿಷಯದಲ್ಲಿ ಹಂಗೆ ಹಿಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಆ ಹುಡ್ಗಿ ಕರೆಯೋದು, ಅವ್ರ ಅಮ್ಮ ಅಪ್ಪ ಕರೆಯೋದು, ಕರ್ಬಿಟ್ಟು ಚೆನ್ನಾಗಿ ಬಾಯಿ ಬಂದಾಗ ಬೈಯೋದು, ನಿಮ್ ಮಗಳಿಂಗೆ ಅಂತ. ಅದ್ರಲ್ಲಿ 80% ಅಂತೂ ಸುಳ್ಳಾಗಿರೋದು, ಇನ್ನ 20% ಅವ್ರ ಇಮ್ಯಾಜಿನೇಷನ್ ಇಂದ ಏನೋ ಬಿಲ್ಡ್ ಮಾಡಿ ಎಕ್ಸಾಜರೇಟ್ ಮಾಡಿ ಹೇಳೋರು ಆಯ್ತಾ. ಸೊ ಈ ತರ ನಡೀತಾ ಇದಾಗೆಲ್ಲ ಪಾಂಡೆ ಸರ್ ಕ್ಲಾಸಿಗೆ ಬರೋರು. ಆತರ ಆದಾಗೆಲ್ಲ ಪಾಂಡೆ ಸರ್ ಒಂದು ಮಂಕುತಿಮ್ಮನ ಕಗ್ಗ ಹೇಳೋರು. ಅಂಡ್ ಹಿ ಎಕ್ಸ್ಪೆಕ್ಟೆಡ್ ಅಸ್ ಟು ಅಂಡರ್ಸ್ಟ್ಯಾಂಡ್ ಇಟ್. ದೇವ್ರಾಣೆಗೂ ನನ್ಗೆ ಇವಾಗ ಬರೋ ಅಷ್ಟು ಕನ್ನಡ ಅವಾಗ ಬರ್ತಾನೆ ಇರ್ಲಿಲ್ಲ. ಸರ್ ಯಾವಾಗ್ಲೂ ಮಂಕುತಿಮ್ಮನ ಕಗ್ಗ ಹೇಳ್ಬಿಟ್ಟು ಸುಮ್ನೆ ಆಗೋರು. ಒಂದ್ 5 ಮಿನಿಟ್ ಸುಮ್ನೆ ಹಿಂಗೆ ನೋಡಿ ಸ್ಮೈಲ್ ಮಾಡೋರು. ಐ ಥಿಂಕ್ ಸರ್ ಅನ್ಕೊಂಡ್ರು ನಮ್ಗೆ ಇದು ಅರ್ಥ ಆಗ್ತಾ ಇದೆ ಅಂತ. ನನ್ಗಂತೂ ನಿಜ ಅರ್ಥ ಆಗಿಲ್ಲ. ಬಟ್ ಐ ಜಸ್ಟ್ ನೋ ಲಾಸ್ಟ್ ಅಲ್ಲಿ ಅವರು ಸಮಥಿಂಗ್ ಹೇಳ್ಬಿಟ್ಟು ಮಂಕುತಿಮ್ಮನ ಕಗ್ಗ ಅನ್ನೋರು. ನಾವೆಲ್ಲ ವಾ 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 ಅಂತ ಅನ್ಕೊಳ್ತಾ ಇದ್ವಿ. ಐ ಡೋಂಟ್ ನೋ, ಬಟ್ ಐ ಥಿಂಕ್ ಪಾಂಡೆ ಸರ್ ವಾಸ್ ಜಸ್ಟ್ ಟ್ರೈಂಗ್ ಟು ಹೆಲ್ಪ್ ಇನ್ ಹಿಸ್ ಓನ್ ವೇ ಆಯ್ತಾ. ಇವ್ರಿಗೆ ಇದು ಹೇಳಿದ್ರೆ ಪ್ರಾಬಬ್ಲಿ ಮೆಟಫರಿಕಲಿ ಈ ಗಾದೆ ಮಾತನ್ನ ಅರ್ಥ ಹೆಂಗ್ ಮಾಡ್ಕೊಳ್ತಾರೆ ಹಂಗೆ ಮಾಡ್ಕೊಳ್ತಾರೆ ಅಂತ. ಬಟ್ ವರ್ಡ್ಸ್ ಆರ್ ಹೆವಿ. ನಾನು ಅವಾಗ ನಾರ್ಮಲ್ ಕನ್ನಡನೇ ಬೈ ಹಾರ್ಟ್ ಮಾಡಿ ಆನ್ಸರ್ ಶೀಟ್ ಅಲ್ಲಿ ಬರೀತಾ ಇದ್ದೆ. ಸೊ ಐ ಡೋಂಟ್ ನೋ ವಾಟ್ ಪಾಂಡೆ ಸರ್ ವಾಸ್ ಟ್ರೈಂಗ್ ಟು ಟೆಲ್, ಬಟ್ ಐ ನೋ ದಟ್ ಪಾಂಡೆ ಸರ್ ವಾಸ್ ಟ್ರೈಂಗ್ ಟು ಹೆಲ್ಪ್ ಅಸ್. ನಮ್ಮಮ್ಮ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನನಗ್ ಗೊತ್ತು. 3 ತಿಂಗಳು 4 ತಿಂಗಳು ಫೀಸ್ ಕಟ್ಟಿಲ್ಲ ಅಂತ ನೋಟಿಸ್ ಎಲ್ಲ ಕಳ್ಸೋರು. ಅವರು ಫೀಸ್ ಕಟ್ಬೇಕು ಅಂತ ಅಷ್ಟ್ ಕಷ್ಟಪಟ್ಟಿರೋರು ನಮ್ಮಮ್ಮ. ಇವರೆಲ್ಲ ಅಸ್ಯೂಮ್ ಮಾಡೋರು ಇವ್ರ ಅಮ್ಮ ಅಪ್ಪ ಫುಲ್ ದುಡ್ಡು ನೋಡಿಟ್ಟಿದ್ದಾರೆ, ಇವಳು ಅದಕ್ಕೆ ಈ ತರ ಇದ್ದಾಳೆ, ಶಿಸ್ ಸ್ಪಾಯಿಲ್ಡ್ ಬ್ರಾಟ್ ಹಂಗೆ ಹಿಂಗೆ ಅಂತೆಲ್ಲ ಫುಲ್ ಅಸ್ಯೂಮ್ ಮಾಡೋರು ಆಯ್ತಾ. ನಾನು ಹೇಳ್ದೆ ಅಲ್ಲ, ಒಬ್ರು ಇಂಗ್ಲಿಷ್ ಟೀಚರ್ ಇದ್ರು. ಸೊ ಕ್ಲಾಸ್ ಅಲ್ಲಿ ನಮ್ದು ಲಿಟ್ರೇಚರ್ ಪೀರಿಯಡ್ ನಡೀತಾ ಇತ್ತು. ಆವಾಗ ಒಂದ್ ವರ್ಡ್ ಬಂತು, ಪೆಟಿಟ್ ಅಂತ ಆಯ್ತಾ. ಪೆಟಿಟ್ ಅಂದ್ರೆ somebody who's like small, cute and beautiful ಆ ತರ, ಓಕೆನಾ. ಸೊ ಆ ವರ್ಡ್ ಬಂದಾಗ ಒಂದ್ ಕ್ಲಾಸ್ ಅಲ್ಲಿ ಒಂದ್ ಹುಡುಗಿ ಕೈ ಎತ್ಬಿಟ್ಟು ಮ್ಯಾಮ್ ವಾಟ್ ಇಸ್ ದ ಮೀನಿಂಗ್ ಆಫ್ ಪೆಟಿಟ್ ಅಂತ ಕೇಳಿದ್ಲು. ಆ ನಾಚಿಕೆ ಮಾನ ಮರ್ಯಾದೆ ಇಲ್ದೇ ಇರೋ 40 ವರ್ಷದ ಇಂಗ್ಲಿಷ್ ಟೀಚರ್ ಒಂದ್ 13 ವರ್ಷ ಹುಡುಗಿಗೆ ಅಳಿಸ್ಬಿಟ್ಟು ಮನೆಗೆ ಹೆಂಗ್ ಕಳ್ಸ್ಬೇಕು ಅಂತ ಹೆಂಗ್ ಪ್ಲಾನ್ ಮಾಡಿದ್ರು ಗೊತ್ತಾ. ಆ ಹುಡುಗಿ ಮ್ಯಾಮ್ ವಾಟ್ ಇಸ್ ದ ಮೀನಿಂಗ್ ಆಫ್ ಪೆಟಿಟ್ ಅಂತ ಕೇಳಿದಾಗ ಎಲ್ಲಾ ಹುಡುಗಿರ್ನು ಮ್ಯಾಮ್ 1 by 1 ನಿಲ್ಸ್ಕೊಂಡ್ ಹೋದ್ರು. ನನ್ನನ್ ಮಾತ್ರ ಕೂರ್ಸಿದ್ರು. ನನ್ನನ್ ಬಿಟ್ಟು ನನ್ನ ಕ್ಲಾಸ್ ಅಲ್ಲಿರೋ ಎಲ್ಲಾ ಹುಡುಗಿರ್ನ ನಿಲ್ಸ್ಬಿಟ್ಟು ಆ ಮ್ಯಾಮ್ ಹೇಳಿದ್ರು ಓನ್ಲಿ ಯು ಗರ್ಲ್ಸ್ ಆರ್ ಪೆಟಿಟ್ ಅಂತ. ಯಾಕೆ ನಾನ್ ಸತ್ತೋಗ್ಬಿಟ್ಟಿದ್ನ. ಈ ರೀತಿ ನನ್ನ ಸಿಂಗಲ್ ಆಗಿ ಟಾರ್ಗೆಟ್ ಮಾಡ್ತಾ ಇದ್ರು ನನ್ನ ಇಂಗ್ಲಿಷ್ ಟೀಚರ್. ನಾನ್ 13 ವರ್ಷದ ಸ್ಟೂಡೆಂಟ್ ಆಗಿದ್ದೆ. ನನ್ಗೇನು ಪ್ರಪಂಚದ ಜ್ಞಾನನೇ ಇರ್ಲಿಲ್ಲ. ನನ್ ಸೇಮ್ ರೆಸ್ಪಾನ್ಸ್. ಆಬ್ವಿಯಸ್ಲಿ ನನ್ ಫುಲ್ ಬೇಜಾರಾಗ್ಬಿಟ್ಟು ಕ್ಲಾಸ್ ಅಲ್ಲಿ ಹತ್ತಿಲ್ಲ. ಮನೆಗ್ ಬಂದ್ಬಿಟ್ಟು ನಮ್ಮ ಅಮ್ಮನ್ ಮುಂದೆ ನಿಂತ್ಕೊಂಡ್ಬಿಟ್ಟು ಅಳಕ್ ಶುರು ಮಾಡ್ದೆ ಜೋರಾಗಿ. ಅಮ್ಮ ನನ್ನ ಕ್ಲಾಸ್ ಟೀಚರ್ ಹೆಂಗ್ ಹೇಳಿದ್ರು ನಾನ್ ನೋಡಕ್ ಚೆನ್ನಾಗಿಲ್ಲ ಅಂತ, ಬೇರೆ ಎಲ್ಲಾ ಹುಡುಗಿರು ಚೆನ್ನಾಗಿದ್ದಾರೆ ಅಂತ ಹೇಳಿದ್ರು ಅಂತ ಅಳ್ಕೊಂಡ್ ಕೂತ್ಕೊಂಡಿದ್ದೆ. ಆ ಟೀಚರ್ಗೆ ನಾನು ಇಷ್ಟ ಇಲ್ಲ ಅಂತ ಫಿಕ್ಸ್ ಆಗಿ ಹೋಗ್ಬಿಟ್ಟಿತ್ತು. ಈ ಥಿಯರಿನ ನಾನು ಟೆಸ್ಟ್ ಕೂಡ ಮಾಡಿದೆ. ಹೆಂಗೆ ಅಂದ್ರೆ ಟೀಚರ್ಗೆ ಒಬ್ರು ಫೇವ್ರೆಟ್ ಸ್ಟೂಡೆಂಟ್ ಇದ್ರು. ಲೆಟ್ಸ್ ಕಾಲ್ ಹರ್ ಆಸ್ ಕವಿತಾ, ಓಕೆನಾ. ಸೊ ನಾನು ಕವಿತಾ ಸೇಮ್ ಬಸ್ ಅಲ್ಲಿ ಹೋಗ್ತಾ ಇದ್ವಿ. ನಾನು ಕವಿತಾ ಒಳ್ಳೆ ಫ್ರೆಂಡ್ಸ್ ಆಗಿದ್ವಿ. ಅಂಡ್ ದಟ್ ಟೀಚರ್ ಲವ್ಡ್ ಕವಿತಾ ಲೈಕ್ ಎನಿಥಿಂಗ್. ಅಂಡ್ ಕವಿತಾ ಇಸ್ ಫ್ರಮ್ ಅ ಡಿಫ್ರೆಂಟ್ ಸೆಕ್ಷನ್ ಆಯ್ತಾ. ಸೊ ನಾವು ಒಂದಿನ ಪೊಯೆಟ್ರಿ ಬರ್ಕೊಂಡು ಹೋಗ್ಬಿಟ್ಟು ಕ್ಲಾಸ್ ಅಲ್ಲಿ ರಿಸೈಟ್ ಮಾಡ್ಬೇಕಿತ್ತು, ಹೇಳ್ಬೇಕಿತ್ತು ಕ್ಲಾಸ್ ಅಲ್ಲಿ. ಅಂಡ್ ಕವಿತಾ ಆಕ್ಚುಲಿ ಯೂಸ್ ಟು ರೈಟ್ ಗುಡ್ ಪೋಮ್ಸ್. ಓಕೆ, ಕವಿತಾ ಒಂದ್ ಪೋಮ್ ಓದಿದ್ಲು. ಮ್ಯಾಮ್ ಅದನ್ನ ನೋಡ್ಬಿಟ್ಟು ವಾವ್, ಓ ಮೈ ಗಾಡ್, ಅಮೇಸಿಂಗ್, ನೀನು MA BA ಎಲ್ಲ ಲಿಟ್ರೇಚರ್ ಅಲ್ಲಿ ಮಾಡ್ಬಿಡು, ನೀನ್ ಒಂದ್ ನಾವೆಲ್ ಬರಿಬಹುದು, ಬುಕ್ ಬರಿಬಹುದು, ಹಂಗೆ ಹಿಂಗೆ ಅಂತ ಎಲ್ಲ ಫುಲ್ ಹೇಳಿದ್ರು ಕವಿತಾಗೆ ಮ್ಯಾಮ್, ಓಕೆನಾ. ನೆಕ್ಸ್ಟ್ ವೀಕ್ ನಮ್ ಸೆಕ್ಷನ್ ಅಲ್ಲಿ ನಾವು ಪೊಯೆಟ್ರಿ ಬರ್ಕೊಂಡು ತಗೊಂಡ್ ಹೋಗ್ಬೇಕಿತ್ತು. ನಾನ್ ತುಂಬಾ ಚಾಲು ಆಗಿ ಏನ್ ಮಾಡ್ದೆ ಅಂದ್ರೆ ಕವಿತಾ ಕೇಳಿದೆ, ಕವಿತಾ ಪ್ಲೀಸ್ ಗಿವ್ ಮಿ ಯುವರ್ ಪೋಮ್, ಐ ಆಮ್ ಗೋಯಿಂಗ್ ಟು ರೀಡ್ ದಿಸ್ ಔಟ್ ಇನ್ ಫ್ರಂಟ್ ಆಫ್ ಮ್ಯಾಮ್ ಬಿಕಾಸ್ ಐ ವಾಂಟ್ ಟು ಟೆಸ್ಟ್ ಅ ಥಿಯರಿ ಅಂತ. ಬುದ್ಧಿ ಇರ್ಲಿಲ್ಲ, ಆದ್ರೂ ಸ್ವಲ್ಪ ಬುದ್ಧಿ ಇತ್ತು ನನ್ಗೆ, ಓಕೆನಾ. ಸೊ ಕವಿತಾ ಆಯ್ತು ಅಂತ ಅವಳು ಬುಕ್ ಕೊಟ್ಲು. ಕವಿತಾ ಬರ್ದಿರೋ ಪೋಮ್ ಯಾವ್ದು ಅವಳು ಮ್ಯಾಮ್ ಮುಂದೆ ಹೇಳಿದ್ರಲ್ಲ ಅದೇ ಪೋಮ್ ನಾನ್ ಓದಿದೆ. ಬುಕ್ ಓಪನ್ ಮಾಡಿದೆ, ಓದಕ್ ಶುರು ಮಾಡ್ತಾ ಇದ್ದೀನಿ. ಸ್ಟಾಪ್ 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 Disha, what is this? Have you not learnt anything in class? Are these the words you should use? What is this vocabulary andru? Ade ma'am, ade poem kavita ಓದಿದಾಗ ವಾವ್ ನೀನ್ ನೋವೆಲ್ ಬರಿಬೇಕು, ಲಿಟರೇಚರ್ ಮಾಡು, MA BA ಲಿಟರೇಚರ್ ಮಾಡು ಅಂತ ಡೈಲಾಗ್ ಹೇಳಿರೋ ಟೀಚರ್ ಸೇಮ್ ಪೋಯಮ್ ನಾನ್ ಓದಿದಾಗ ವಾಟ್ ಇಸ್ ದಿಸ್ vocabulary? Have you not learnt anything in class ಅಂತ ಹೇಳಿದ್ರು. ಅಲ್ಲಿ ನಾನು ಫಿಕ್ಸ್ ಆಗೋಗ್ಬಿಟ್ಟೆ, ಈ ಅಮ್ಮನಕ್ ನನ್ಗೆ ಇಷ್ಟ ಇಲ್ಲ ಅಂತ. ನನ್ನ ಮನೆಗ್ ಬಂದ್ಬಿಟ್ಟು ಅಮ್ಮ ಹೇಳಿದೆ, ಅಮ್ಮ ನಾನ್ ಸ್ಕೂಲ್ಗೆ ಹೋಗಲ್ಲ, ನಂಗೆ ಈ ಸ್ಕೂಲ್ ಇಷ್ಟ ಇಲ್ಲ, ಈ ಟೀಚರ್ಸ್ ಯಾರಿಗೂ ನಾನು ಇಷ್ಟ ಇಲ್ಲ, ನಂಗೆ ಇಲ್ಲ ಆಗ್ತಾ ಇಲ್ಲ, ಓದಕ್ಕೂ ಆಗ್ತಾ ಇಲ್ಲ, ಡೈಲಿ ಅಳ್ಕೊಂಡ್ ಮನೆಗ್ ಬರ್ಬೇಕು, ಯಾಕೆ ಬೇಕು ಇದು ನನ್ಗೆ, ನಾನು ಓದೋದೇ ಇಲ್ಲ, ಮನೇಲಿ ಕುತ್ಕೊಳ್ತೀನಿ ಅಂತ ಸ್ಟಾರ್ಟ್ ಮಾಡ್ದೆ. ನಮ್ಮಮ್ಮ ಸ್ವಲ್ಪ ಇಂಟೆಲಿಜೆಂಟ್ ಆಗಿದ್ರು, ಅದಕ್ಕೆ ನನ್ಗೆ ಹೇಳಿದ್ರು ಇದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡ, ಹಂಗೆಲ್ಲ ಮಾಡ್ಬಾರ್ದು, ಬಿಟ್ಬಿಡು, ಸುಮ್ನೆ ಹೋಗ್ಬಿಟ್ಟು ಓದ್ತಾ ಇದೆಯಾ, ನೀನ್ ಬರೀ ನಿನ್ ಕೆಲ್ಸ ಮಾಡು, ಅವ್ರು ನಿನ್ ಪಾಡಿಗೆ ಬಿಟ್ಬಿಡ್ತಾರೆ, ಏನೂ ಮಾಡಲ್ಲ ಅಂತ ಹೇಳಿದ್ರು. ಓಕೆ, ನಮ್ಮಮ್ಮ ಸ್ಕೂಲ್ ಅಂತೂ ಚೇಂಜ್ ಮಾಡಲ್ಲ, ಬೇರೆ ಏನು ವಿಧಿ ಇಲ್ಲ, ಇದೆ ನನ್ ಹಣೆ ಬರ ಅಂತ ಹೇಳ್ಬಿಟ್ಟು ಸ್ಕೂಲ್ಗೆ ಹೋಗ್ತಾ ಇದೆ. ನೆಕ್ಸ್ಟ್ ಇನ್ಸಿಡೆಂಟ್ 10th ಸ್ಟ್ಯಾಂಡರ್ಡ್ ಬೋರ್ಡ್ ಎಕ್ಸಾಮ್ ಟೈಮಲ್ಲೆಲ್ಲ ನಂಗೆ ಸ್ಟ್ರೆಸ್ ಯಾಕೆ ಕೊಡ್ತಾರಪ್ಪ ಈ ಟೀಚರ್ಸ್. ಯಾವ್ದಾದ್ರು ಸ್ಕೂಲಲ್ಲಿ ಮಕ್ಕಳು ಫೇಲ್ ಆಗ್ತಾ ಇದ್ರೆ ಪ್ಲೀಸ್ ಚೆಕ್ ಇಫ್ ಯುವರ್ ಟೀಚರ್ಸ್ ಆರ್ ಆಲ್ ರೈಟ್. ಮೈ ಸಜೆಷನ್ ಫ್ರಮ್ ಹಾರ್ಟ್. ಈ ಇನ್ಸಿಡೆಂಟ್ ಏನಂದ್ರೆ ನಮ್ದೊಂದು ಸ್ಕೂಲ್ ಬಸ್ ಇತ್ತು. ನಾನ್ ಮನೆ ಇರೋದು ಬಸವೇಶ್ ನಗರ್, ನಾನ್ ಸ್ಕೂಲ್ ಇರೋದು ಮಾಚವಳ್ಳಿಯಲ್ಲಿ. ನನ್ ಮನೆಯಿಂದ ಸ್ಕೂಲ್ 14 ಕಿಲೋಮೀಟರ್. ಸ್ಕೂಲ್ ಬಸ್ ಇರ್ತಾ ಇತ್ತು, ಸ್ಕೂಲ್ ಬಸ್ ಅಲ್ಲಿ ಹೋಗ್ತಾ ಇದ್ವಿ ನಾವು. ಅವಾಗ ಸ್ಕೂಲ್ ಬಸ್ ಅಲ್ಲಿ ಕೂಡ ಸೀಟಿಂಗ್ ಅರೇಂಜ್ಮೆಂಟ್ ಇರೋದು.
ಇವ್ರು ಇಲ್ಲೇ ಕೂತ್ಕೋಬೇಕು ಬಿಕಾಸ್ ಯಾರು ಗೊತ್ತು ಟೀಚರ್ಸ್ ಅನ್ಕೊಂಡ್ರೆ ನಾವು ಸ್ಕೂಲ್ ಬಸ್ ಅಲ್ಲಿ ಕೂತ್ಕೊಂಡ್ಬಿಟ್ಟು ಪ್ಲಾನ್ ಮಾಡ್ಬಿಟ್ಟು ಸ್ಕೂಲ್ನೇ ಓಡಾಯಿಸ್ಬಿಡ್ತೀವಿ ಅಂತ ಅನ್ಕೊಂಡಿರ್ತಾರೆ, ಯಾರೋ ಗೊತ್ತು, ಐ ಡೋಂಟ್ ನೋ. ಬಟ್ ಎನಿವೇ ಸ್ಕೂಲ್ ಬಸ್ ಅಲ್ಲಿ ಕೂಡ ಸೀಟಿಂಗ್ ಅರೇಂಜ್ಮೆಂಟ್, ಸೀಟಿಂಗ್ ಆರ್ಡರ್ ಇತ್ತು, ಇದೇ ಆರ್ಡರ್ ಅಲ್ಲಿ ಕೂತ್ಕೋಬೇಕು, ಈ ಹುಡುಗಿ ಪಕ್ಕ, ಈ ಹುಡುಗ ಪಕ್ಕ ಹಿಂಗೆ ಕೂತ್ಕೋಬೇಕು ಅಂತ ಸೀಟಿಂಗ್ ಆರ್ಡರ್ ಇತ್ತು ಆಯ್ತಾ. ಅದೇ ಆರ್ಡರ್ ಕೂತ್ಕೊಳ್ತಾ ಇದ್ವಿ. ಸ್ಕೂಲ್ ಬಸ್ ಆಕ್ಟಿವಿಟಿ, ಸ್ಕೂಲ್ ಬಸ್ ಕಾಂಪಿಟೇಷನ್ ಎಲ್ಲ ಇರೋದು. ನನ್ಗೆ ಅಟ್ಲೀಸ್ಟ್ ಇವಾಗ ಜೈ ಭಾರತ ಜನನಿಯ ತನುಜಾತೆ ಫುಲ್ ಗೊತ್ತು. ಸೊ ಎನಿವೇಸ್ ಈ ತರ ಸ್ಕೂಲ್ ಬಸ್ ಆಕ್ಟಿವಿಟೀಸ್ ಇರೋದು. ನಾನು 10th ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ ಫಸ್ಟ್ ಟ್ರಿಪ್ ಅಲ್ಲಿ ಹೋಗ್ತಾ ಇದೆ. ಫಸ್ಟ್ ಟ್ರಿಪ್ ಅಂದ್ರೆ 7:30 ಬಸ್, ಸೆಕೆಂಡ್ ಟ್ರಿಪ್ ಅಂದ್ರೆ 9:30 ಬಸ್. ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 9th ಸ್ಟ್ಯಾಂಡರ್ಡ್ ಅವರೆಲ್ಲ ಸೆಕೆಂಡ್ ಟ್ರಿಪ್ ಅಲ್ಲಿ ಹೋಗೋರು. LKG, UKG, 10th ಸ್ಟ್ಯಾಂಡರ್ಡ್, 11th ಸ್ಟ್ಯಾಂಡರ್ಡ್, 12th ಸ್ಟ್ಯಾಂಡರ್ಡ್ ನಾವೆಲ್ಲ ಫಸ್ಟ್ ಟ್ರಿಪ್ ಅಲ್ಲಿ ಹೋಗ್ತಾ ಇದ್ವಿ ಆಯ್ತಾ. ಸೊ ಫಸ್ಟ್ ಟ್ರಿಪ್ ಅಲ್ಲಿ ಸ್ವಲ್ಪ ಸೀರಿಯಸ್ ಇಯರ್ ಅಂತ ನೋ ಆಕ್ಟಿವಿಟೀಸ್. ಸೊ ಫಸ್ಟ್ ಟ್ರಿಪ್ ಅಲ್ಲಿ ಹೋಗೋರ್ಗೆಲ್ಲ ಚಿಕ್ಕ ಬಸ್ ಇತ್ತು ಆಯ್ತಾ. ಸೊ ಆಗ 11th ಸ್ಟ್ಯಾಂಡರ್ಡ್, 12th ಸ್ಟ್ಯಾಂಡರ್ಡ್ ನನ್ನ ಸೀನಿಯರ್ಸ್ ಕೂಡ ಇದ್ರು. ಸೊ ಏನಾದ್ರು ಡೌಟ್ಸ್ ಇದ್ರೆ ಮಾತಾಡ್ಕೊಂಡು ಅದ್ರ ಬಗ್ಗೆ, ಕ್ವೆಶ್ಚನ್ ಪೇಪರ್ ಬಗ್ಗೆ, ಎಕ್ಸಾಮ್ ಬಗ್ಗೆ ಹಂಗೆಲ್ಲ ಸ್ವಲ್ಪ ಮಾತಾಡ್ಕೊಂಡು ಹಂಗೆ ಸ್ವಲ್ಪ ಹರಟೆನು ಹೊಡಿತಾ ಇರ್ಲಿಲ್ಲ ಅಂತ ಹೇಳಲ್ಲ, ಸುಳ್ಳಾಗತ್ತೆ. ಹಂಗೆಲ್ಲ ಮಾಡ್ಕೊಂಡಿದ್ವಿ ಆಯ್ತಾ. ಸಡನ್ಲಿ ಒಂದಿನ ನನ್ನ ವೈಸ್ ಪ್ರಿನ್ಸಿಪಲ್ ನನ್ನ ಕ್ಲಾಸ್ ರೂಮ್ ಮುಂದೆ ಬಂದ್ಬಿಟ್ಟು ವಿಂಡೋ ಇಂದ ನೋಡ್ತಾ ಇದಾರೆ ಆಯ್ತಾ. ನೋಡ್ಬಿಟ್ಟು ನನ್ನ ಹಿಂಗ್ ಕರೆದ್ರು. ಐ ವಾಸ್ ಲೈಕ್ ವಾಟ್, ಅಲ್ಲಿ ಕ್ಲಾಸ್ ನಡೀತಾ ಇದೆ ಆಯ್ತಾ. ನಾನ್ ಫುಲ್ ಶಾಕ್, ಹಿಂಗೆ ನೋಡ್ತಾ ಇದೀನಿ. ಮತ್ತೆ ಏನಾಯ್ತು ಗುರು ಅಂತ ಹೇಳ್ಬಿಟ್ಟು ಅವಾಗ ಅವರು ಅವ್ರ ಅಸಿಸ್ಟೆಂಟ್ ನ ಹೇಳ್ಬಿಟ್ಟು ಪ್ಲೀಸ್ ಸೆಂಡ್ ದೀಶಾ ಟು ವೈಸ್ ಪ್ರಿನ್ಸಿಪಲ್ಸ್ ಚೇಂಬರ್ ಅಂತ ಹೇಳಿದ್ರು. ನಾನ್ ಮತ್ತೆ ಏನಾಯ್ತು ಗುರು ಅಂತ ಮತ್ತೆ ಹೋದೆ ಚೇಂಬರ್ಗೆ. ಅಲ್ಲಿ ಹೋದ ತಕ್ಷಣ ಮತ್ತೆ ನಮ್ ವೈಸ್ ಪ್ರಿನ್ಸಿಪಲ್ ಹೊಸ ಸ್ಕ್ರಿಪ್ಟ್ ಬರ್ತಿದ್ದಾರೆ. ಶಿ ವಾಸ್ ಲೈಕ್ ದೀಶಾ ಯು ಆರ್ ಡಿಸ್ಟ್ರಾಕ್ಟಿಂಗ್ ಮೈ ಬಾಯ್ಸ್. ಫಸ್ಟ್ ಆಫ್ ಆಲ್ ವಾಟ್ ಇಸ್ ಮೈ ಬಾಯ್ಸ್, ಇವಾಗ ಏನ್ ಮಾಡ್ದೆ ಅಂತ ಇವಾಗ ಸ್ವಲ್ಪ ಧೈರ್ಯ ಆಯ್ತು ನನ್ಗೆ. 8th ಸ್ಟ್ಯಾಂಡರ್ಡ್ ಅಲ್ಲಿ ಇರ್ಲಿಲ್ಲ, ಆದ್ರೆ 10th ಸ್ಟ್ಯಾಂಡರ್ಡ್ ಅಲ್ಲಿ ಸ್ವಲ್ಪ ಧೈರ್ಯ ಬಂದಿತ್ತು ಆಯ್ತಾ. ಐ ವಾಸ್ ಲೈಕ್ ವಾಟ್ ಆರ್ ಯು ಟಾಕಿಂಗ್ ಅಬೌಟ್ ಮ್ಯಾಮ್. ಸ್ವಲ್ಪ ಆಟಿಟ್ಯೂಡ್ ತೋರಿಸ್ದೆ. ವಾಟ್ ಆರ್ ಯು ಟಾಕಿಂಗ್ ಅಬೌಟ್ ಮ್ಯಾಮ್ ಅಂತಾನೆ ಹೇಳ್ದೆ. ಇಲ್ಲ ನೀನು ನನ್ನ ಹುಡುಗರ್ನ ಟೆಕ್ಸ್ಟ್ ಮಾಡ್ ಮೈ ಬಾಯ್ಸ್ ಅಂತ ನೋ ಯು ಆರ್ ಟೆಕ್ಸ್ಟಿಂಗ್ ಮೈ ಬಾಯ್ಸ್ ಅಂಡ್ ದೆನ್ ಯು ಆರ್ ಡಿಸ್ಟ್ರಾಕ್ಟಿಂಗ್ ದೆಮ್. ಐ ಗಾಟ್ ಕಂಪ್ಲೇಂಟ್ ಫ್ರಮ್ ದೇರ್ ಪೇರೆಂಟ್ಸ್. ಓ ನಾನ್ ಯಾವ್ದೋ ಹುಡುಗರ್ನ ಟೆಕ್ಸ್ಟ್ ಮಾಡಿ ಅವ್ರ ಅಮ್ಮ ಅಪ್ಪ ಕಂಪ್ಲೇಂಟ್ ಮಾಡಿದಾರಂತೆ, ದಿಶಾ ನನ್ ಮಗನ್ ಜೊತೆ ಮಾತಾಡ್ಬಿಟ್ಟು ಫುಲ್ ಡಿಸ್ಟ್ರಾಕ್ಟ್ ಮಾಡ್ತಾ ಇದ್ದಾಳೆ ಅಂತ. ನನಗೆ ಎಲ್ಲಿತ್ತೋ ಕೋಪ, ಇದರಷ್ಟು ದೊಡ್ಡ ಸುಳ್ಳು ನನ್ನ ಲೈಫ್ ಅಲ್ಲೇ ಕೇಳಿಸ್ಕೊಂಡಿಲ್ಲ ಅಂತ. ಯಾಕಂದ್ರೆ ನಾನು 10th ಸ್ಟ್ಯಾಂಡರ್ಡ್ ಅಲ್ಲೂ ನನ್ನ ಹತ್ರ ಫೋನ್ ಇರ್ಲಿಲ್ಲ ಆಯ್ತಾ. ದೇರ್ ಇಸ್ ನೋ ವೇ ಐ ವಾಸ್ ಟಾಕಿಂಗ್ ಟು ಎನಿ ಬಾಯ್ ಅಂಡ್ ಡಿಸ್ಟ್ರಾಕ್ಟಿಂಗ್ ಎನಿಬಡಿ. ಐ ವಾಸ್ ನಾಟ್ ಏಬಲ್ ಟು ಡಿಸ್ಟ್ರಾಕ್ಟ್ ಮೈ ಸೆಲ್ಫ್ ಓನ್ಲಿ. ನನ್ನ ಹತ್ರ ಫೋನೇ ಇರ್ಲಿಲ್ಲ. ಅವಾಗ ನಾನು ಫುಲ್ ರಿಟಾಲಿಯೇಟ್ ಮಾಡಕ್ ಶುರು ಮಾಡ್ದಾಯ್ತು. ಜೋರಾಗಿ ಕಿರ್ಸ್ಕೊಳ್ತಾ ಇದೀನಿ. ಐ ವಾಸ್ ಲೈಕ್ ಮ್ಯಾಮ್ ಯು ಕ್ಯಾನ್ ನಾಟ್ ಥ್ರೋ ಸಚ್ ಬೇಸ್ಲೆಸ್ ಅಕ್ಯೂಸೇಷನ್ಸ್ ಅಟ್ ಮೀ. ಅವರು ಸ್ವಲ್ಪ ಜಾಸ್ತಿನೇ ಮಾತಾಡೋದು ಕಲ್ತ್ಕೊಂಡ್ಬಿಟ್ಟಿದ್ಯಾ ಅಂತ ಅವ್ರಿಗೂ ಸ್ವಲ್ಪ ಡಗ್ ಅಂತ ಅನ್ಸ್ತು. ಅದಕ್ಕೆ ಅವ್ರು ಆಯ್ತು ಬಿಡು, ನೆಕ್ಸ್ಟ್ ಟೈಮ್ ಈ ತರ ಎಲ್ಲ ಮಾಡ್ಬೇಡ, ಸರಿ ಹೋಗಿ ಕೂತ್ಕೊ ಅಂದ್ರು ಆಯ್ತಾ. ಐ ವಾಸ್ ಲೈಕ್ ಈ ಸತಿ ಈ ಅಮ್ಮನ್ನ ನಾನ್ ಬಿಡಲ್ಲ, ಈ ಅಮ್ಮ ಕಲ್ತ್ಕೊಳ್ಳೇಬೇಕಾ ಪಾಠ. ಬೇರೆ ಸ್ಟೂಡೆಂಟ್ಸ್ ಗಂತೂ ಮಾಡ್ತಾರೆ, ಅಟ್ಲೀಸ್ಟ್ ನನಗ್ ಮಾಡೋದಾದ್ರು ನಿಲ್ಸ್ಲೇಬೇಕಂತ ನಾನು ಫುಲ್ ಫಿಕ್ಸ್ ಆಗೋಗ್ಬಿಟ್ಟಿದ್ದೆ. ನಾನು ಬಂದ್ಬಿಟ್ಟು ಅಮ್ಮಗೆ ಹೇಳ್ದೆ ಹಿಂಗೆಲ್ಲ ನನ್ ಬಗ್ಗೆ ಸ್ಕೂಲಲ್ಲಿ ನನ್ ಕರೆದ್ಬಿಟ್ಟು ಮಾತಾಡ್ತಾ ಇದ್ದಾರೆ, ನಂಗೆ ನಿಜ ತಡ್ಕೊಳಕ್ ಆಗ್ತಾ ಇಲ್ಲ, ಪ್ಲೀಸ್ ಬನ್ನಿ ಮಾತಾಡಿ ಅಂತ. ನಮ್ಮ ಅಮ್ಮನು ಸ್ವಲ್ಪ ಇವಾಲ್ವ್ ಆಗೋಗ್ಬಿಟ್ಟಿದ್ರು. ಇವಾಗ ಅವ್ರಿಗೆ ಅರ್ಥ ಆಗಿತ್ತು. ಆಚೆವ್ರು ಯಾರಾದ್ರೂ ಬಂದ್ಬಿಟ್ಟು ನಿಮ್ ಮಗು ಹಿಂಗಂತ ಹೇಳಿದ್ರೆ ಡೈರೆಕ್ಟ್ಲಿ ಅದನ್ನ ನಂಬೇಡಿ, ನೀವು ಸ್ವಲ್ಪ ತಿಳ್ಕೊಳ್ಳಿ ನಿಮ್ ಮಗು ಹೆಂಗಿದೆ ಅಂತ. ಇವಾಗ ಮಜಾ ಶುರು. ನಮ್ಮ ಅಮ್ಮ ಅಪ್ಪ ಸ್ಕೂಲಿಗೆ ಬಂದ್ಬಿಟ್ಟು ವಿ ವಾಂಟ್ ಟು ಟಾಕ್ ಟು ದ ವೈಸ್ ಪ್ರಿನ್ಸಿಪಲ್ ಅಂತ ಹೇಳಿದ್ರು. ನಮ್ ವೈಸ್ ಪ್ರಿನ್ಸಿಪಲ್ ಅವಾಗ ಹಿಂಗೆ ಫುಲ್ ನಡಕ್ತಾ ಇಲ್ಲ, ಹಂಗೆ ಆಗ್ಬೇಕು. ಅವ್ರು ಕುತ್ಕೊಂಡ್ರು, ಮೀಟಿಂಗ್ ಶುರು ಆಯ್ತು. ನನಗ್ ಕಳ್ಸ್ಬಿಟ್ರು ನೀನ್ ಇಲ್ಲಿ ಇರ್ಬೇಡ ಅಂತ. ನಾನ್ ಛೇ ಈ ಮಜಾ ನಾನ್ ಯಾವತ್ತೂ ಸಿಗಲ್ಲ. ಇವತ್ತು ಅಟ್ಲೀಸ್ಟ್ ಈ ಅಮ್ಮನ ನನ್ನ ಅಮ್ಮ ಅಪ್ಪ ಅಳಿಸ್ಬಿಟ್ರೆ ಇಡೀ ಸ್ಕೂಲ್ದು ಸೇಡ್ ತೀರೋಗ್ಬಿಡತ್ತೆ ಅಂತ ನಾನು ಅನ್ಕೊಂಡಿದ್ದೆ. ಬಟ್ ಎನಿವೇಸ್ ಕ್ಲಾಸ್ ರೂಮ್ ಕಳ್ಸಿದ್ರು. ಎನಿವೇಸ್ ನಮ್ಮ ಅಮ್ಮ ಅಪ್ಪ ಹೇಳಿದ್ರು ನೀವ್ ನನ್ ಮಗಳಿಗೆ ಕರೆದ್ಬಿಟ್ಟು ಹೇಳಿದೀರಾ ಈ ತರ ಅವಳು ಬೇರೆ ಹುಡುಗರ್ನ ಡಿಸ್ಟ್ರಾಕ್ಟ್ ಮಾಡ್ತಾ ಇದ್ದಾಳೆ, ಮೆಸೇಜ್ ಮಾಡ್ತಾ ಇದ್ದಾಳೆ, ಲೇಟ್ ನೈಟ್ ಪೇರೆಂಟ್ಸ್ ಕಂಪ್ಲೇಂಟ್ ಮಾಡಿದ್ದಾರೆ ಅಂತ. ಅವರು ಯಾ ಅಂತ ಹಂಗೆಲ್ಲ ಹೇಳಿದ್ರು. ಮೈ ಮಾಮ್ ವಾಸ್ ಲೈಕ್ ಓಕೆ ಎಲ್ಲಿ ಪ್ರೂಫ್, ಎಲ್ಲಿ ಕಂಪ್ಲೇಂಟ್ ಕಾಪಿಯಲ್ಲಿ ನನ್ಗೆ ಏನಾದ್ರು ಒಂದ್ ಪ್ರೂಫ್ ಕೊಡಿ ಈ ತರ ಅಮ್ಮ ಅಪ್ಪ ಕಂಪ್ಲೇಂಟ್ ಮಾಡಿದ್ದಾರೆ. ಇಲ್ಲಾಂದ್ರೆ ಯಾವ ಪೇರೆಂಟ್ ಕಂಪ್ಲೇಂಟ್ ಮಾಡಿದಾರಲ್ಲ ಆ ಸ್ಟೂಡೆಂಟ್ ಹೆಸರು ಮತ್ತೆ ಅವ್ರ ಅಮ್ಮ ಅಪ್ಪ ನಂಬರ್ ಕೊಡಿ, ನಾನೇ ಮಾತಾಡಿ ಸಾಲ್ವ್ ಮಾಡ್ತೀನಿ ಅಂದ್ರು ನಮ್ಮಮ್ಮ. ಆವಾಗ ನಡ್ಕ ಶುರು ಆಯ್ತು ಆ ಯಮ್ಮನ್ಗೆ, ಆ ವೈಸ್ ಪ್ರಿನ್ಸಿಪಲ್ಗೆ ಹೆಂಗೆ ಆಗ್ಬೇಕಿತ್ತು. ಆಮೇಲೆ ಅವರು ನೋ ನೀಡ್ ಟು ಎಸ್ಕಲೇಟ್, ಡು ಯು ವಾಂಟ್ ಸಮ್ ಟೀ, ಡು ಯು ವಾಂಟ್ ಸಮ್ ಕಾಫಿ ಅಂತೆ. ಯಾಕೆ 8th ಸ್ಟ್ಯಾಂಡರ್ಡ್ ಅಲ್ಲಿ ಕರ್ಸಿದಾಗ ಏನು ಇದೋ ನಿಮ್ ಮಗಳು ಹೇಳ್ಕೊಟ್ಟಿರೋದು ಹಂಗೆ ಹಿಂಗೆ ಅಂತೆಲ್ಲ ಡೈಲಾಗ್ ಹೊಡ್ತಿರೋ ನೋಡಿ. ಇವಾಗ ನೋ ನೀಡ್ ಟು ಎಸ್ಕಲೇಟ್ ಇಟ್ಸಿ. ನಮ್ಮ ಅಮ್ಮ ಅಪ್ಪಗೆ ಹೆಂಗಿದ್ರು ನಿಜ ಗೊತ್ತಿತ್ತು ಅವ್ರ ಮಗಳು ಹಿಂಗೆ ಅಂತ. ಸೊ ದೇವರ್ ಲೈಕ್ ನೆಕ್ಸ್ಟ್ ಟೈಮ್ ಇಂದ ನೀವು ನನ್ನ ಮಗಳಿಗೆ ಏನಾದ್ರು ಈ ತರ ಟಾರ್ಗೆಟ್ ಮಾಡಿದ್ರೆ ನಾವು ಅಡ್ಮಿನಿಸ್ಟ್ರೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡ್ತೀವಿ ನಿಮ್ ಅಗೇನ್ಸ್ಟ್, ನೀವು ಸ್ಟೂಡೆಂಟ್ಸ್ ನ ಬುಲಿ ಮಾಡ್ತಾ ಇದ್ದೀರಾ ಅಂತ. ಅವಾಗ ಅವರು ಈ ತರ ಬೇಸ್ಲೆಸ್ ಅಕ್ಯೂಸೇಷನ್ಸ್ ನನ್ ಮೇಲೆ ಹಾಕೋದನ್ನ ನಿಲ್ಸ್ಬಿಟ್ರು. ಕಮಿಂಗ್ ಟು ದ ಮೇನ್ ಟಾಪಿಕ್. ಸೊ ಇಷ್ಟೆಲ್ಲಾ ಟ್ರಾಮಾ ನನ್ನ ಲೈಫ್ ಅಲ್ಲಿ ಆಗಿರೋದ್ರಿಂದ ನಾನು 2 ವಿಷಯದಲ್ಲಿ ಫಿಕ್ಸ್ ಆಗೋಗ್ಬಿಟ್ಟೆ. ಮೊದಲನೇದೇನಂದ್ರೆ ಯಾವ್ದೇ ಹುಡುಗ ನನ್ ಜೊತೆ ಮಾತಾಡ್ತಾ ಇದ್ರೆ ನಾನು ಅವ್ನ ಜೊತೆ ಫ್ಲರ್ಟ್ ಮಾಡ್ತಾ ಇದ್ದೀನಿ ಅಂತ ಅವ್ನು ಖಂಡಿತ ಅನ್ಕೋಬಾರ್ದು. ಅದೇ ರೀತಿ ನಾನ್ ಮಾತಾಡೋದು ಆಯ್ತಾ. ನನ್ನ ಹತ್ರ ಫ್ಲರ್ಟಿಂಗ್ ಸ್ಕಿಲ್ಸೇ ಇಲ್ಲ, ನಾನು ಫ್ಲರ್ಟಿಂಗ್ ಸ್ಕಿಲ್ಸ್ ಡೆವಲಪ್ ಮಾಡ್ಕೊಂಡಿಲ್ಲ. ಯಾವ್ದೇ ಹುಡುಗ ಟು ದಿಸ್ ಡೇಟ್ ನನ್ ಜೊತೆ ಮಾತಾಡಿದ್ರು, ಫ್ರೆಂಡ್ ಆಗಿರ್ಲಿ ಏನೇ ಆಗಿರ್ಲಿ, ಫುಲ್ ಎಮೋಷನ್ಲೆಸ್. ನನ್ ಟೆಕ್ಸ್ಟ್ ಕೂಡ ಫುಲ್ ಪ್ಲೇನ್ ಆಗಿರುತ್ತೆ. ಅವ್ರು ನನ್ ಮೆಸೇಜಸ್ ನೋಡಿ ಏನ್ ಗುರು ಇವ್ಳಿಗೆ ಇಷ್ಟೊಂದು ಆಟಿಟ್ಯೂಡ್ ಇದೆ ಅಂತ ಅನ್ಕೊಳ್ಳಿ ಪರವಾಗಿಲ್ಲ, ಬಟ್ ನಾನ್ ಫ್ಲರ್ಟ್ ಮಾಡ್ತಾ ಇದ್ದೀನಿ ಅಂತ ಅವ್ರು ಅನ್ಕೊಳ್ಳೇಬಾರ್ದು. ಇದು ಮಾತ್ರ ಫಿಕ್ಸ್. ಸೊ ಯಾರಾದ್ರೂ ನನಗೆ ಟೆಕ್ಸ್ಟ್ ಮಾಡಿದ್ರೆ ನನ್ನ ಪ್ರೈಮರಿ ಅಜೆಂಡಾ ಏನಂದ್ರೆ ಅವ್ರಿಗೆ ನಾನು ಅವ್ರ ಜೊತೆ ಫ್ಲರ್ಟ್ ಮಾಡ್ತಾ ಇದ್ದೀನಿ ಅಂತ ದೇವರಾಣೆಗೂ ಅವ್ರು ಅನ್ಕೊಳ್ಳೇ
ಮಾಡಲೇಬಾರದು. ಇವಳಿಗೆ ಎಷ್ಟೊಂದು ಆಟಿಟ್ಯೂಡ್ ಇದೆ, ಇವಳಿಗೆ ಎಷ್ಟೊಂದು ಕೊಬ್ಬಿದೆ ಅಂತ ಅನ್ಕೊಂಡ್ರು ಅನ್ಕೊಳ್ಳಿ, ಪರವಾಗಿಲ್ಲ. ಬಟ್ ನಾನು ದಿಶಾ ಉಮೇಶ್ ಇಸ್ ಫ್ಲರ್ಟಿಂಗ್ ವಿತ್ ಮೀ ಅಂತ ಅವ್ರು ಯಾವತ್ತೂ ಅನ್ಕೋಬಾರ್ದು. ಅದು ನನ್ನ ಪ್ರೈಮರಿ ಅಜೆಂಡಾ. ನಾನ್ ಯಾವ ರೀತಿ ಮ್ಯಾನರಿಸಮ್ಸ್ ಇವಾಗ ಡೆವಲಪ್ ಮಾಡಿದೀನಿ ಅಂದ್ರೆ ವಡೆ ನಂಗೆ ಒಂದೊಂದ್ಸತಿ ನೋಡ್ಬಿಟ್ಟು ಟೀಸ್ ಮಾಡ್ತಾನೆ, ಏನೇ ಹುಡುಗ ತರ ನಡೀತೀಯಾ ನೀನು ಅಂತ. ಐಮ್ ಲೈಕ್ ಇಟ್ಸ್ ಓಕೆ, ಪರವಾಗಿಲ್ಲ, ಆಸ್ ಲಾಂಗ್ ಆಸ್ ಐಮ್ ನಾಟ್ ಡಿಸ್ಟ್ರಾಕ್ಟಿಂಗ್ ಎನಿ ಬಾಯ್ಸ್. ಎರಡನೇದೇನಂದ್ರೆ ಪ್ರಪಂಚ ಒಂದ್ ಹುಡುಗಿ ನೋಡಕ್ಕೆ ಸುಮಾರಾಗಿ ಅಥವಾ ಚೆನ್ನಾಗಿದ್ರೆ ಅವ್ರು ಏನ್ ಅನ್ಕೊಳ್ತಾರೆ ಅಂದ್ರೆ, ಒಂದು ಶಿ ಇಸ್ ನಾಟ್ ಸ್ಮಾರ್ಟ್, ಶಿ ಇಸ್ ವೆರಿ ಡಮ್, ಸರಿಯಾಗಿ ಓದಲ್ಲ, ಏನು ಸರಿಯಾಗಿ ಮಾಡಲ್ಲ, ಬರೀ ಫ್ಲರ್ಟ್ ಮಾಡ್ಕೊಂಡಿರ್ತಾಳೆ, 3-4 ಜನ ಹುಡುಗರ್ನ ಇಟ್ಕೊಂಡು ಫ್ಲರ್ಟ್ ಮಾಡ್ಕೊಂಡು ಅವ್ರನ್ನ ಲೈಫ್ ಅಲ್ಲಿ ಡಿಸ್ಟ್ರಾಕ್ಟ್ ಮಾಡ್ಕೊಂಡು ಅದು ಇದು ಮಾಡ್ಕೊಂಡು ಚಿಲ್ ಮಾಡ್ಕೊಂಡಿರ್ತಾಳೆ, ಲೈಫ್ ಅಲ್ಲಿ ಸೀರಿಯಸ್ನೆಸ್ ಇಲ್ಲ ಅಂತ ಇವರೆಲ್ಲ ಅಂತ ಈ ಸೊಸೈಟಿ ಅಂದ್ಕೊಳತ್ತೆ ಅಂತ ನಾನ್ ಅವಾಗ ಕಲ್ತ್ಕೊಂಡೆ. ಅದಕ್ಕೆ ನಾನು ಫೈಂಡ್ ಮಾಡಿರೋ ಸೊಲ್ಯೂಷನ್ ಏನಂದ್ರೆ, ಇನ್ಮೇಲಿಂದ ಯಾರಾದ್ರೂ ನನಗೆ ಅಪ್ರಿಶಿಯೇಟ್ ಮಾಡಿದ್ರೆ ನಾನು ಬುದ್ಧಿಗೋಸ್ಕರ ಅಪ್ರಿಶಿಯೇಟ್ ಮಾಡ್ಬೇಕು ಅಂತ. ಅದಕ್ಕೆ 12th ಸ್ಟ್ಯಾಂಡರ್ಡ್ ಆದ್ಮೇಲೆ ಗವರ್ಮೆಂಟ್ ಮೆಡಿಕಲ್ ಸೀಟ್ ತಗೊಂಡೆ ನಾನು. ಪೋಸ್ಟ್ ಗ್ರಾಜುಯೇಷನ್ ಕೂಡ ಗವರ್ಮೆಂಟ್ ಮೆಡಿಕಲ್ ಸೀಟ್ ತಗೊಂಡೆ ನಾನು. ಒನ್ ಆಫ್ ದ ಟಾಪರ್ಸ್ ಇನ್ ರಾಜೀವ್ ಗಾಂಧಿ ಯೂನಿವರ್ಸಿಟಿ ನಾನು. ಯಾಕೆಂದ್ರೆ ಐ ವಾಂಟೆಡ್ ಪೀಪಲ್ ಟು ಬಿ ಲೈಕ್ ದಿಶಾ ಉಮೇಶ್ ಇಸ್ ಸ್ಮಾರ್ಟ್, ನಾಟ್ ದಟ್ ದಿಶಾ ಉಮೇಶ್ ಇಸ್ ಅ ಬಿಗ್ ಫ್ಲರ್ಟ್ ಆರ್ ಶಿ ಡಸ್ ಆರ್ ದಿಸ್. ನಾನು ಸ್ಕೂಲಲ್ಲೂ ಏನು ಫ್ಲರ್ಟ್ ಮಾಡಿರಲಿಲ್ಲ, ಬಟ್ ಅವ್ರು ಹಾಕಿರೋ ಅಕ್ಯೂಸೇಷನ್ಸ್ ಇಂದ ಇದು ನನ್ನ ಟ್ರಾಮಾ ರೆಸ್ಪಾನ್ಸ್ ಇವಾಗ ಬಿಲ್ಡ್ ಆಗಿದೆ. ಎನಿವೇಸ್ ಅವರಿಂದ ಅಟ್ ಲೀಸ್ಟ್ ನಾನು ಡಾಕ್ಟರ್ ಆದ್ರೂ ಆದ್ನಲ್ಲ. ಸೊ ಇಟ್ ಇಸ್ ಬಿಕಾಸ್ ಆಫ್ ದಿಸ್ ರೀಸನ್ ಐ ಡೋಂಟ್ ಅಂಡ್ ಐ ಕಾಂಟ್ ಫ್ಲರ್ಟ್ ವಿತ್ ಬಾಯ್. ಎನಿವೇಸ್ ಇದೇ ರೀತಿ ಸ್ಕೂಲಲ್ಲಿ ಆಗಿರೋ ತುಂಬಾ ಕಥೆಗಳಿದೆ, ಬಟ್ ಇದೇ ವಿಡಿಯೋ ತುಂಬಾ ಲೆಂತಿ ಆಗೋಗ್ಬಿಟ್ಟಿದೆ. ನಾನು ಟೀಚರ್ ಕೊಟ್ಟಿರೋ ಟ್ರಾಮಾ ಇಂದ ಅಟ್ ಲೀಸ್ಟ್ ನಾನು ಇವಾಗ ಟಾಪರ್ ಆಗಿದ್ದೀನಿ ಅಂತ ನನಗೆ ತುಂಬಾ ಖುಷಿ ಇದೆ. ಅಟ್ ಲೀಸ್ಟ್ ಈ ವಿಡಿಯೋ ಅವ್ರಿಗೆ ತಲುಪಿದ್ರೆ ಅವ್ರಿಗೆ ರಿಯಲೈಸ್ ಆಗುತ್ತೆ ಇದರಿಂದ ಮಕ್ಕಳಿಗೆ ಎಷ್ಟು ಎಮೋಷನಲ್ ಡ್ಯಾಮೇಜ್ ಆಗುತ್ತೆ ಅಂತ. ಎನಿವೇಸ್ ದಿಸ್ ಇಸ್ ದಿ ಎಂಡ್ ಆಫ್ ದ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಕಾಮೆಂಟ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಓಕೆ, ಬಾಯ್.